ದಿಲ್ಲಿ ಅಂಗಳವನ್ನು ತಲುಪಿದೆ ಅಸಮಾಧಾನಿತರ ಸಂಗತಿ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಕೂಡ ತಲೆ ಕೆಡಿಸಿಕೊಂಡಿದೆ. ಇದೇ ರೀತಿ ಮುಂದುವರೆದ್ರೆ ಏನಾಗಬಹುದು? ಸಿಎಂ ಸಿದ್ದು ಬಳಿ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ಕೇಳಿದ್ದಾರೆ. ನಿನ್ನೆ ರಾತ್ರಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಸಿದ್ದರಾಮಯ್ಯ. ಇನ್ನು ವೇಣುಗೋಪಾಲ್ ಅವರನ್ನು ಕೂಡ ಇವತ್ತು ಭೇಟಿ ಮಾಡ್ತಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಬೆಳಗ್ಗೆ 11:30ಕ್ಕೆ ವೇಣುಗೋಪಾಲ್ ಜೊತೆಗೆ ಚರ್ಚೆ ಆಗುತ್ತೆ. KC ವೇಣುಗೋಪಾಲ್ ರಾಜ್ಯದ ರಾಜಕೀಯವನ್ನು ಬಹಳ ಹತ್ತಿರದಿಂದ ಬಲ್ಲಂತವರು. ಎಲ್ಲ ನಾಯಕರುಗಳ ಜೊತೆಗೂ ಕೂಡ ಅವ್ರದ್ದು ಸಂಬಂಧ ಇದೆ, ಉತ್ತಮ ಬಾಂಧವ್ಯ ಇದೆ. ವರಿಷ್ಠರು ಇದೆಲ್ಲವನ್ನು ಕೂಡ ಯಾವ ರೀತಿ ಸರಿ ಮಾಡ್ತಾರೆ ನೋಡಬೇಕು. ಒಬ್ಬರಾದ ಮೇಲೆ ಒಬ್ಬರಾರೋ ನೇರವಾಗಿ ಹೇಳ್ತಾರೆ, ದುಡ್ಡು ತಗೊಂಡೇ ಮನೆ ಕೊಟ್ಟರು ಅನ್ನುವಂಥ ಮಾತನ್ನು BR ಪಾಟೀಲ್ ಹೇಳಿದ್ದು. ಇನ್ನು HK ಪಾಟೀಲ್ ಜೊತೆಗೆ ಇದ್ಕೊಂಡೇನೆ 7 ಪುಟದ ಪತ್ರ ಬರೀತಾರೆ. 7 ಪುಟದ ಪತ್ರ ಜೊತೆಗೆ ಇದ್ಕೊಂಡೇನೆ ಬೇಕಾದಷ್ಟು ಸರಿ ಸಿಗ್ತಾ ಇರ್ತಾರಪ್ಪ. ಹೇಳೋಕ್ಕಾಗಲ್ವಾ? ಪತ್ರನೇ ಬರೀಬೇಕಾ? ಹಳೆಯ ಸಂಗತಿಗಳನ್ನು ಜ್ಞಾಪಿಸಿ ನೋಡಿ. ನೀವು ಪಾದಯಾತ್ರೆ ಹೋಗಿದ್ರಿ, ಗಣಿ ಧಣಿಗಳ ವಿರುದ್ಧ ನೀವು ಪಾದಯಾತ್ರೆ ಹೋಗಿದ್ರಿ, ಆದರೆ ಇಲ್ಲಿ ಎಷ್ಟು ನಷ್ಟ ಆಗ್ತಾ ಇದೆ, ಏನು ಎತ್ತ, ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರ ಬರೀತಾರೆ. ರಾಜೀವ್ ಕಾಗೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರಲ್ಲ, ಅದು ಯಾವುದೂ ಕೂಡ ಸುಳ್ಳಲ್ಲ, ಒಂದೆರಡು ಸಂಗತಿಗಳಲ್ಲ. ನಾವು ಶಾಸಕರನ್ನೇ ಮಾತಾಡ್ಸೋಕ್ಕಾಗಲ್ಲ, ಮಂತ್ರಿಗಳನ್ನಂತೂ ಮೊದಲೇ ಮಾತಾಡ್ಸೋಕ್ಕಾಗಲ್ಲ ಅಂಥ ಸ್ಥಿತಿ. 2 ವರ್ಷ ಆಗಿದೆ ನಿಮಗೆ. ಇದುವರೆಗೂ ವರ್ಕ್ ಏನು ಎತ್ತ, ಅದಕ್ಕೆ ಹಣ ಬಿಡುಗಡೆ ಆಗಿಲ್ಲ, ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಈ ರೀತಿ ಆದರೆ ಗತಿ ಏನು? ಹೀಗಾಗ್ಬಿಟ್ರೆ ಗತಿ ಏನಾಗಬೇಕು? ಬರೀ ನಮ್ಮ ಪ್ರತಿನಿಧಿ ಮಹೇಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಅಸಮಾಧಾನ ಅನ್ನುವಂಥದ್ದು ಈಗ ರಾಷ್ಟ್ರ ರಾಜಧಾನಿಯನ್ನು ತಲುಪಿದೆ. ಹೀಗಾಗಿಯೇ ಹೈಕಮಾಂಡ್ ನಾಯಕರು ಕರೆಸ್ಕೊಂಡಿದ್ದಾರೆ, ಎಲ್ಲ ವಿವರಗಳನ್ನು ಕೇಳ್ತಾ ಇದ್ದಾರೆ. ಖರ್ಗೆ ಅವರ ಜೊತೆಗೂ ಕೂಡ ಸಿದ್ದರಾಮಯ್ಯನವರು ಚರ್ಚೆ ಆಗಿದೆ. ಇವತ್ತು ವೇಣುಗೋಪಾಲ್ ಜೊತೆಗೂ ಕೂಡ ಚರ್ಚೆ ಆಗುತ್ತೆ. ಯಾವ್ಯಾವ ಸಂಗತಿಗಳು ಪ್ರಮುಖವಾಗಿ ಚರ್ಚೆ ಬರ್ತವೆ, ಇದೆಲ್ಲದರ ಜೊತೆಗೆ ಈ ಸಮಸ್ಯೆಗಳನ್ನು ಬಗೆಹರಿಸೋದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನು ಅಂತಂದರೆ ಒಂದು ಸಣ್ಣ ಈ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತುಕತೆ ನಡೀತಾ ಇದೆ ಅಂತ ದಿಲ್ಲಿ ವಲಯದಲ್ಲಿ ಯಾವ್ಯಾವ ಡೆವಲಪ್ಮೆಂಟ್ಸ್? ಮಹೇಶ್. ರಂಗನಾಥ್, ಖಂಡಿತ ನಿನ್ನೆಯಿಂದ ಕೂಡ CM ಸಿದ್ದರಾಮಯ್ಯವರು ದೆಹಲಿಯಲ್ಲಿ ಉಳಿದಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಶಾಸಕರ ಹೇಳಿಕೆ ಸಾಕಷ್ಟು ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂಥದ್ದು. ಅಂದರೆ ಅನುದಾನ ನಮಗೆ ಬರ್ತಾ ಇಲ್ಲ, ಟೆಂಡರ್ ಆದರೂ ಕೂಡ ಅನುದಾನ ಕ್ಷೇತ್ರಗಳಿಗೆ ಬರ್ತಾ ಇಲ್ಲ, ಕ್ಷೇತ್ರಗಳಿಗೆ ನಾವು ಮುಖ ತೋರಿಸೋ ಕೂಡ ಆಗ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ BR ಪಾಟೀಲರ ಆಡಿಯೋ ವೈರಲ್ ವಿಚಾರ ಇರ್ಬೋದು, ಮತ್ತು ಏನು ರಾಜು ಕಾಗೆ ಹೇಳಿಕೆ ವಿಚಾರ ಸಾಕಷ್ಟು ಒಂದು ಸಂಚಲನ ಕೂಡ ಮೂಡಿಸಿತ್ತು. ಮತ್ತು ಇದ್ರ ಜೊತೆಗೆ ಕಾಂಗ್ರೆಸ್ ಶಾಸಕರು ಕೂಡ ಸಾಕಷ್ಟು ಒಂದು ಅಸಮಾಧಾನ ಕೂಡ ಹೊರಹಾಕುವಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿನ್ನೆಯಿಂದ ದೆಹಲಿಯಲ್ಲಿ CM ಸಿದ್ದರಾಮಯ್ಯವರು ಹೈಕಮಾಂಡ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ. ನಿನ್ನೆ ಬೆಳಗ್ಗೆ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ರು. ತಡರಾತ್ರಿ ಏನು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಕೂಡ ನಡೆದಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂದರೆ BR ಪಾಟೀಲ್ ಆಡಿಯೋ ವೈರಲಿಂದ ಸರ್ಕಾರಕ್ಕೆ ಸಾಕಷ್ಟು ಒಂದು ಮುಜುಗರ ಕೂಡ ಆಗಿರುವಂಥದ್ದು. ಇದರ ಜೊತೆಗೆ ರಾಜು ಕಾಗೆ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಕೂಡ ಇದನ್ನೆಲ್ಲ ಕೂಡ ಹೈಕಮಾಂಡ್ ಕೂಡ ಗಮನಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರ ಹತ್ರ ಏನು ಈ ಒಂದು ಮಾತುಗಳು ಕೂಡ ತಡರಾತ್ರಿ ಚರ್ಚೆ ಆಗಿದೆ. ಇನ್ನು ಇವತ್ತು 11:30 ಸುಮಾರಿಗೆ KC ವೇಣುಗೋಪಾಲ್ನ ಕೂಡ ಏನು ಭೇಟಿ ಮಾಡಿ ಸಾಕಷ್ಟು ಕೂಡ ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಒಂದು ಏನು ಪ್ರಮುಖವಾಗಿ ಏನು ಒಂದು ರಾಜ್ಯ ರಾಜಕಾರಣ ವಿಚಾರದಲ್ಲಾಗಿರುವಂಥ ಏನು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕೂಡ ಒಂದು ಎಲ್ಲೋ ಒಂದು ಕಡೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈಗ ಸದ್ಯ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲದ ಏನು ಒಂದು ಇಲ್ಲಿ ಒಂದು ದೆಹಲಿಯಲ್ಲಿ ಇಲ್ಲ, ಈಗ ಫಾರಿನ್ ಟೂರ್ ಇರೋದ್ರಿಂದ ಮುಂದಿನ ವಾರ ಒಂದು ರಾಹುಲ್ ಗಾಂಧಿ ಅವರು ಕೂಡ ಬರುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಕೂಡ ಆಗಿದೆ. ಅಂದರೆ ಅವ್ರನ್ನ ಅಪಾಯಿಂಟ್ಮೆಂಟ್ ಕೂಡ ಏನು ಪಡೆಯುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಅವ್ರು ಬಂದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈಗ ಏನು ಈ ಒಂದು ರಾಜ್ಯದಲ್ಲಿ ನಡೀತಾ ಇರುವಂಥ ಒಂದು ಶಾಸಕರ ಒಂದು ಕಾಂಗ್ರೆಸ್ ಶಾಸಕರ ಅಸಮಾಧಾನ ಇರ್ಬೋದು, ವಿಪಕ್ಷಗಳು ಟೀಕೆಗಳಾಗಿರ್ಬೋದು, ಹೈಕಮಾಂಡ್ ಕೂಡ ಎಲ್ಲವನ್ನು ಸಿದ್ದರಾಮಯ್ಯರ ಬಳಿ ಏನೋ ಚರ್ಚೆ ಮಾಡಿರುವಂಥದ್ದು. ಮತ್ತು ಇದೆಲ್ಲ ಕೂಡ ಮುಂದುವರಿದ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನೋದು ಕೂಡ ಒಂದು CMಗೆ ಕಿವಿಮಾತು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಇದೆಲ್ಲ ಕೂಡ ನೋಡ್ತಾ ಇದ್ರೆ ಈಗ ಇವತ್ತು ಕೂಡ ಒಂದು KC ವೇಣುಗೋಪಾಲ್ ಜೊತೆ ಸಾಕಷ್ಟು ಒಂದು ಚರ್ಚೆ ಆಗ್ತದೆ. ಮತ್ತು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈಗಾಗಲೇ ಅವ್ರ ಜೊತೆ ಕೂಡ ಚರ್ಚೆ ಆಗಿರುವಂಥದ್ದು. ಈಗ ಅನುದಾನ ವಿಚಾರವಾಗಿ ಈಗ ಏನು ಇಲ್ಲಿ ಕಾಂಗ್ರೆಸ್ ಶಾಸಕರು ಹೇಳಿರುವಂಥದ್ದು ಮತ್ತು CM ಜೊತೆ ಬಂದಂಥ ಬಸವರಾಜ ರಾಯರೆಡ್ಡಿ ಹೇಳಿಕೆ ಪ್ರಕಾರ ಕೂಡ ಮುಂದಿನ ಜುಲೈ ತಿಂಗಳಿಂದ ಒಂದು ಶಾಸಕರಿಗೆ ಸುಮಾರು ಒಂದು 50 ಕೋಟಿ ಒಂದು ಅನುದಾನ ಕೂಡ ನೀಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಆಗ ಶಾಸಕರನ್ನ ಮನವೊಲಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಯಾವುದೇ ರೀತಿ ಒಂದು ಮುಜುಗರ ಆಗದಂಥ ರೀತಿಯಲ್ಲಿ ನೋಡ್ಕೊಳ್ತೀವಿ ಅನ್ನೋದು ಕೂಡ ಹೈಕಮಾಂಡ್ಗೆ CM ಸಿದ್ದರಾಮಯ್ಯ ಸೇರಿದಂತೆ ಒಂದು ಸಚಿವರು ಕೂಡ ಈಗಾಗಲೇ ಹೇಳಿಕೆ ನೀಡಿರುವಂಥದ್ದು. ರಂಗನಾಥ್. ಎಸ್ ಮಹೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.